ರಂಗುಪಾಳ್ಯ ಎನ್ನುವ ಊರಿನಲ್ಲಿ ವೀರಯ್ಯ ಸುಜಾತ ಎನ್ನುವ ಬಡ ದಂಪತಿಗಳಿದ್ರು. ಅವರಿಗೆ ಸುಧಾಕರ್ ಸಂಪತ್ ಎನ್ನುವ ಇಬ್ಬರು ಗಂಡು ಮಕ್ಕಳಿದ್ದರು. ಅವರಿಬ್ಬರು ಮರ ರೀತಿ ಬೆಳೆದಿದ್ದಾರೆ ಹೊರತು ಅವರು ಯಾವುದಕ್ಕೂ ಪ್ರಯೋಜನವಿಲ್ಲ. ಒಂದು ಕೆಲಸ ಕೂಡ ಗೊತ್ತಿಲ್ಲ. ಬಾಯಿ ತೆರೆದು ಕೆಲಸವನ್ನು ಹೇಳಿದ್ರೆ ಸಾಕು. ಅಪ್ಪ, ನನಗೆ ಕೆಲಸ ಮಾಡಿದ್ರೆ ಕೈ ನೋವಾಗುತ್ತೆ, ನಾನ್ ಯಾವ ಕೆಲ್ಸನೂ ಮಾಡೋದಿಲ್ಲ. ಹೌದಪ್ಪ, ಯಾವಾಗ್ಲೂ ಅಮ್ಮ ನಮ್ನ ಯುವರಾಜರು ಅಂತ ಹೇಳ್ತಾರೆ. ನಾವು ಯುವರಾಜರಲ್ವಾ, ಯುವರಾಜರು ಕೆಲಸ ಮಾಡ್ಬೋದಾ? ಹೀಗೆ ಮಾತಲ್ಲೇ ತಪ್ಪಿಸ್ಕೊಳ್ತಾ ಇದ್ರು. ಆದ್ರೆ ಹಸಿವಾದ್ರೆ ಮಾತ್ರ ತಟ್ಟೆ ತುಂಬಾ ಊಟ ಹಾಕಿ ಗಬಗಬ ಅಂತ ಬಕ್ಕಾಸುರ ರೀತಿ ತಿಂತಾ ಇದ್ರು. ಚಿಂತೆ ಇಲ್ದೆ ಊಟ ಮಾಡ್ತಾ ಇದ್ರು. ವೀರಯ್ಯ ಮತ್ತು ಸುಜಾತ ಕೂಲಿ ಕೆಲಸವನ್ನು ಮಾಡಿಕೊಂಡು ಅವರ ಹಸುಗಳನ್ನು ನೋಡಿಕೊಂಡು ಹಸು ಕೊಡುವ ಹಾಲನ್ನು ಮಾರಿ ಇರುವ ಜೀವನದಲ್ಲಿ ತುಂಬಾ ಸಂತೋಷವಾಗಿ ಜೀವನವನ್ನು ನಡೆಸ್ತಾ ಇದ್ರು. ಹೀಗಿರುವಾಗ ಒಂದು ದಿನ ಅಲ್ಲಿ ಹಸುಗಳನ್ನು ಮೇಯಿಸ್ಕೊಂಡಿರುವ ಸುಜಾತನ ಬಳಿ ವೀರಯ್ಯ ಹುಲ್ಲನ್ನು ತೆಗೆದುಕೊಂಡು ಬಂದ್ರು. ಸುಜಾತ, ನೀನು ಹುಲ್ಲನ್ನ ತಗೊಂಡೋಗು, ಹಸುಗಳನ್ನ ನಾನು ಆಮೇಲೆ ಕರ್ಕೊಂಡ್ಬರ್ತೀನಿ. ಯಾಕಿರಿ ನೀವು ಆಮೇಲೆ ಬರ್ಬೇಕು? ಬನ್ನಿ ಇಬ್ಬರು ಮನೆಗೆ ಹೋಗೋಣ ಹಾಗೆ ಅಂತ ಮನೆಗೆ ಬಂದ್ರು. ವೀರಯ್ಯ ಕೂಡ ಹುಲ್ಲನ್ನು ತೆಗೆದುಕೊಂಡು ಮನೆಗೆ ಬಂದ್ರು. ಹೀಗೆ ಸ್ವಲ್ಪ ದಿನ ಕಳೆಯಿತು. ಕಾಲ ಯಾವಾಗ್ಲೂ ಒಂದೇ ತರ ಇರುವುದಿಲ್ಲ ಅಲ್ವಾ? ಪ್ರತಿಯೊಬ್ಬರಿಗೆ ಏನಾದ್ರೂ ಒಂದು ಕಷ್ಟವನ್ನು ಕೊಟ್ಕೊಂಡು ಅವರನ್ನು ಪರೀಕ್ಷೆ ಮಾಡುತ್ತಾ ಇರುತ್ತೆ. ಹಾಗೇನೆ ಇವ್ರಿಗೂ ಕೂಡ. ಹೊರಗಡೆ ಅಂಗಳದಲ್ಲಿ ಕುಳಿತುಕೊಂಡಿರುವ ವೀರಯ್ಯನ ಜೊತೆ ಮಾತನಾಡಲು ಸುಜಾತಮ್ಮ ಬಂದ್ರು. ಏನ್ರಿ ಇಷ್ಟೊಂದು ಚಿಂತೆಯಲ್ಲಿದ್ದೀರಾ? ನಮಗೆ ಉಳ್ದಿರೋದು ಈ ಚಿಂತೆ ಮಾತ್ರ ಅಲ್ವಾ ಅಂತ ಹೀಗೆ ಚಿಂತೆ ಮಾಡ್ತಿದ್ರೆ ಹೇಗೆ ರೀ? ಕೂಲಿ ಕೆಲ್ಸನೂ ಇಲ್ಲ, ಹಸು ಹಾಲು ಕೊಡ್ತಾ ಇಲ್ಲ. ನೆಲ್ಲ ಬಿಟ್ಟು ಪಟ್ಟಣಕ್ಕೆ ಹೋಗೋಣ ಅಂದ್ರೆ ಮನ್ಸಲ್ಲಿ ಧೈರ್ಯ ಇಲ್ಲ. ನಾವು ಹೊಟ್ಟೆ ತುಂಬಾ ತಿನ್ನದಿದ್ರು ನಮ್ಮನ್ನು ನಂಬಿರುವ ಮಕ್ಕಳ ಹೊಟ್ಟೆಯನ್ನು ತುಂಬಿಸ್ಬೇಕಲ್ವಾ? ಇದು ನಾವು ಸಾಯುವ ತನಕ ನಮ್ಮನ್ನ ಬಿಟ್ಟು ಹೋಗಲ್ಲ ರೀ. ಮಕ್ಳಿಬ್ರು ದೊಡ್ಡವರಾದ್ರು ಜವಾಬ್ದಾರಿನ ಅವ್ರ ಕೈಯಿಗೆ ಕೊಡೋಣ ಅಂತ ಯೋಚನೆ ಮಾಡಿದ್ರೆ ಅವರೇ ಸೋಂಬೇರಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಅನುಭವಿಸ್ಲೇಬೇಕಲ್ವ ಸುಜಾತ? ಇಷ್ಟು ದಿನ ನಮ್ಗೆ ಯಾವ ರೀತಿಯ ತೊಂದರೆ ಇಲ್ಲದ ಕಾರಣ ಹೇಗೋ ಒಂದು ಸರಿಯಾಗೋಯ್ತು. ನಾನೊಂದು ತೀರ್ಮಾನ ತಗೊಂಡಿದ್ದೀನಿ ರೀ. ನಾನು ಕೂಡ ತೀರ್ಮಾನ ತಗೊಂಡಿದ್ದೀನಿ. ಏನ್ರಿ ಅದು? ಮೊದ್ಲು ನಿನ್ ತೀರ್ಮಾನ ಏನು ಅಂತ ಹೇಳು. ನಮ್ಮ ಮಕ್ಕಳನ್ನ ನನ್ನ ಅಣ್ಣನ ಮನೆಗೆ ಕಳ್ಸೋಣ ಅಂತ ಇದ್ದೀನಿ. ಬೇಡ ಸುಜಾತ, ಇಷ್ಟು ದಿನ ನಾವು ಪಟ್ಟಂತಹ ಕಷ್ಟ ಅವ್ರು ಪಡಬಾರ್ದು. ನಾವು ಯಾಕೆ ಅವರಿಗೆ ತೊಂದರೆ ಕೊಡ್ಬೇಕು? ನಮ್ಮ ಜೊತೆ 2 ಹಸು ಇದೆ ಅಲ್ವಾ? ಆ ಹಸು ಒಂದು ಹಾಲು ಕೊಡ್ತಾ ಇಲ್ಲ. ಹಾಲು ಕೊಡದಿರುವ ಹಸುನ ತಗೊಂಡೋಗಿ ಸಂತೆಯಲ್ಲಿ ಮಾರಿ ಬರ್ತೀನಿ. ಅದರಿಂದ ಬರುವ ಹಣದಲ್ಲಿ ಸ್ವಲ್ಪ ದಿನ ಕಳಿಯೋಣ. ಇದೇನಾ ರೀ ನೀವು ತಗೊಂಡ ತೀರ್ಮಾನ? ಮಾಡೋದು ಸುಜಾತ, ಇದನ್ನ ಬಿಟ್ರೆ ಬೇರೆ ದಾರಿನೇ ಇಲ್ವಲ್ಲ. ಹಾಗೆ ಅಂತ ಹೇಳಿದಾಗ ಸುಜಾತ ಕೂಡ ಸರಿ ಅಂತ ಹೇಳಿದ್ಲು. ಹೀಗೆ ವೀರಯ್ಯ ಹಸುವನ್ನು ಮಾರಾಟ ಮಾಡಲು ಪಕ್ಕದ ಸಂತೆಗೆ ಕರ್ಕೊಂಡೋದ್ರು. ಹೀಗೆ ದಾರಿಯಲ್ಲಿ ಹೋಗ್ತಾ ಇರುವಾಗ ಎಮ್ಮೆಯನ್ನು ಮಾರ್ಲಿಕ್ಕೆ ಅಂತ ಕರ್ಕೊಂಡೋಗ್ತಾ ಇರುವ ರಂಗಯ್ಯ ದಾರಿಯಲ್ಲಿ ಸಿಕ್ಕಿದ. ಅವರಿಬ್ಬರು ನೋಡಿಕೊಂಡಾಗ ಅವರಿಬ್ಬರು ಹಸುಗಳನ್ನು ಮಾರ್ಲಿಕ್ಕೇನೆ ಕರ್ಕೊಂಡೋಗ್ತಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ರಂಗಯ್ಯ ವೀರಯ್ಯನ ಬಳಿಯಿಂದ ಅವರ ಹಸುವನ್ನು ತಗೊಂಡು ಇವನ ಎಮ್ಮೆಯನ್ನು ಅವರಿಗೆ ಮಾರೋಣ ಅಂತ ಒಂದು ಉಪಾಯ ಮಾಡಿದ. ನನ್ನ ಎಮ್ಮೆನ ನೀವು ತಗೊಂಡು ನಿಮ್ಮ ಹಸುನ ನನಗ್ ಕೊಡಿ. ಅವಾಗ ಅವನು ಏಮಾರಿಸ್ತಿದ್ದಾನೆ ಅಂತ ಅರ್ಥ ಮಾಡಿಕೊಳ್ಳದೆ, ಈ ಹಸುನ ಕರ್ಕೊಂಡೋಗಿ ನೀನೇನಯ್ಯ ಮಾಡ್ತೀಯಾ? ಹೊಲದಲ್ಲಿ ಕೆಲಸ ಮಾಡಿಸು. ಹಾಗೆ ಕೆಲಸ ಮಾಡಿ ಬಂದ ಹಣದಲ್ಲಿ ಕುಟುಂಬವನ್ನು ನೋಡ್ಕೊಳ್ಳಿ ಹಾಗೆ ಹೇಳಿದಾಗ ವೀರಯ್ಯನಿಗೆ ಕೂಡ ಆ ಮಾತು ಇಷ್ಟ ಆಗಿ, ಸರಿ, ಈ ಎಮ್ಮೆನ ಕರ್ಕೊಂಡೋಗಿ ಹೊಲದಲ್ಲಿ ಕೆಲಸ ಮಾಡಿಸಿ ಅದರಿಂದ ಬರುವ ಹಣದಲ್ಲಿ ನನ್ನ ಮಕ್ಕಳಿಗೆ ಊಟ ಹಾಕ್ತೀನಿ. ಹೀಗೆ ವೀರಯ್ಯ ಹಿಂದೆ ಮುಂದೆ ಆಲೋಚನೆ ಮಾಡದೆ ಹಸುವನ್ನು ರಂಗಯ್ಯನಿಗೆ ಕೊಟ್ಟು ವೀರಯ್ಯನ ಬಳಿಯಿಂದ ಎಮ್ಮೆಯನ್ನು ತೆಗೆದುಕೊಂಡ್ರು. ರಂಗಯ್ಯ ಕೂಡ ಇದೇ ಸರಿಯಾದ ಸಮಯ ಅಂತ ಹಸುನ ಕರ್ಕೊಂಡೋದ. ವೀರಯ್ಯ ಹಸುನ ತಟ್ಟಿ ಮುಂದಕ್ಕೆ ಹೋಗು ಅಂತ ಹೇಳಿದಾಗ ಹಸು ಮುಂದೆ ಹೋಗ್ತಾ ಇರ್ಲಿಲ್ಲ. ಅದನ್ನು ನೋಡಿ ಅವರಿಗೆ ಆವಾಗ ಅರ್ಥ ಆಯ್ತು, ಇದು ಕುಂಟೆ ಎಮ್ಮೆ ಅಂತ. ಈ ಎಮ್ಮೆನ ನನ್ ಮನೆ ಕರ್ಕೊಂಡೋಗಿ ಎಂತ ಮಾಡೋದು? ಇದನ್ನ ಟೌನಿಗೆ ಕರ್ಕೊಂಡೋಗಿ ಮಾರ್ಕೆಟ್ ಅಲ್ಲಿ ಮಾರ್ತೀನಿ. ಇದನ್ನ ಕರ್ಕೊಂಡು ಊರಿಗೆ ಹೋಗ್ಲಿಕ್ಕೆ ಸಂತೆಯಲ್ಲೇ ಮಾರಾಟ ಮಾಡ್ತೀನಿ ಅಂತ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದಾಗ ದಾರಿಯಲ್ಲಿ ವೈದೇಹಿ ಅವರನ್ನು ನೋಡಿದ್ಲು. ಅವರನ್ನು ಪಕ್ಕಕ್ಕೆ ಕರೆದ್ಲು. ಆಗ ವೀರಯ್ಯ ಕೂಡ ಅವಳ ಬಳಿ ಬಂದ್ರು. ಅಮ್ಮ, ಯಾಕೆ ಕರ್ದೆ? ಅಯ್ಯ, ನೀವು ಈ ಎಮ್ಮೆನ ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ ಹಾಗೆ ಅಂತ ಕೇಳಿದಾಗ ವೀರಯ್ಯ ಕೂಡ ನಡೆದ ವಿಚಾರವನ್ನು ಹೇಳಿದಾಗ, ಈ ಕುಂಟ ಎಮ್ಮೆನ ಕರ್ಕೊಂಡು ಸಂತೆಗೆ ಹೋಗ್ತಿದ್ದೀರಾ? ಹೌದು ಅಂತ ಹೇಳಿದಾಗ ವೈದೇಹಿ ಕೂಡ ವಯಸ್ಸಾದ ವೃದ್ಧನಿಗೆ ಮೋಸ ಮಾಡ್ಬೇಕು ಅಂತ ಕಿತಾಪತಿ ಮಾಡಿದ್ಲು. ಆಡುಮರಿಗೆ ಮೈಗೆ ಹುಷಾರಿಲ್ಲ, ಇದನ್ನ ಯಾರೂ ತಗೊಳ್ಳೋದಿಲ್ಲ. ಇದನ್ನ ಈ ಅಜ್ಜನಿಗೆ ಕೊಟ್ಬಿಟ್ಟು ಅವ್ರ ಕೈಯಿಂದ ಈ ಎಮ್ಮೆನ ತಗೊಳ್ತೀನಿ. ಈ ಎಮ್ಮೆನ ಕರ್ಕೊಂಡೋಗಿ ಕುಯ್ದು ಮಾಂಸ ಮಾಡಿ ಮಾರಾಟ ಮಾಡಿದ್ರೆ ಇದಕ್ಕಿಂತ ಒಳ್ಳೆ ಹಣ ಸಿಗುತ್ತೆ. ಹೀಗೆ ಆಲೋಚನೆ ಮಾಡಿ ವೀರಯ್ಯನ ಬಳಿ ಹೀಗೆ ಹೇಳಿದ್ಲು. ಅಯ್ಯ, ನೀವು ನಿಮ್ಮ ಎಮ್ಮೆನ ನನಗ್ ಕೊಟ್ಟು ನನ್ನ ಆಡುಮರಿನ ತಗೊಳ್ಳಿ. ಕುಂಟೆ ಎಮ್ಮೆಮ್ಮ, ಇದನ್ನ ಇಟ್ಕೊಂಡು ನೀನ್ ಮಾತ್ರ ಏನ್ ಮಾಡ್ತೀಯಾ ಹಾಗೆ ಅಂತ ಕೇಳಿದಾಗ ವೈದೇಹಿಗೆ ಕೋಪ ಬಂದು, ನಾನು ಏನಾದ್ರೂ ಮಾಡ್ಕೋತೀನಿ. ನನ್ನ ಜೊತೆ ಇರುವ ಆಡುಮರಿನ ನೀವು ತಗೊಂಡೋಗಿ ಸಂತೆಯಲ್ಲಿ ಮಾರಾಟ ಮಾಡಿ
ಊಟಕ್ಕೋಸ್ಕರ ಕಷ್ಟಪಡ್ತಾ ಇರುವ ನಿಮ್ಮ ಮಕ್ಕಳಿಗೆ ಏನಾದ್ರೂ ತಗೊಂಡೋಗಿ ಕೊಡ್ತೀರಾ ಅಂತ ನಾನು ಆಲೋಚನೆ ಮಾಡಿದ್ರೆ ನೀವೇನೋ ನನ್ನ ಕೇಳ್ತೀರಾ? ಸರಿ ಬೇಡ ಹೋಗಿ. ಓ ನಿಮ್ಮ ಕುಂಟ ಎಮ್ಮೆನೆ ಮಾರ್ಕೊಳ್ಳಿ. ಸರಿ ಇಲ್ಲಿಂದ ಹೊರಡಿ. ವೈದೇಹಿಯ ಮಾತು ನಿಜ ಅಂತ ನಂಬಿ ಅವರ ಎಮ್ಮೆಯನ್ನು ಕೊಟ್ಟು ವೈದೇಹಿಯ ಆಡುಮರಿಯನ್ನು ಅವರು ತಗೊಂಡ್ರು. ಹೀಗೆ ವೈದೇಹಿ ಇಲ್ಲೇ ನಿಂತ್ರೆ ಸರಿಯಾಗಲ್ಲ ಅಂತ ಮಾರ್ಕೆಟಿಗೆ ಹೋಗದೆ ಅವಳ ಊರಿಗೆ ಹೊರಟೋದ್ಲು. ಅದನ್ನು ನೋಡಿ ವೀರಯ್ಯ ದೊಡ್ಡದಾಗಿ ತೆಗೆದುಕೊಳ್ಳಲಿಲ್ಲ. ಆಡುಮರಿಯನ್ನು ಮುಂದೆ ಕರ್ಕೊಂಡೋದಾಗ ಅದು ಕೆಳಗೆ ಬಿದ್ದೋಯ್ತು. ಆವಾಗ ಅವರಿಗೆ ಅರ್ಥವಾಯಿತು ಅದು ಹುಷಾರಿಲ್ಲದ ಆಡುಮರಿ ಅಂತ. ಸರಿ ಈ ಆಡುಮರಿಯನ್ನಾದ್ರೂ ಮಾರಾಟ ಮಾಡೋಣ ಅಂತ ಮುಂದಕ್ಕೆ ಹೋಗ್ತಾ ಇದ್ದಾಗ ಕೋಳಿಯನ್ನು ತೆಗೆದುಕೊಂಡು ಕೃಷ್ಣಯ್ಯ ನಿಂತಿದ್ದ. ಅವನಿಗೆ ಆಡನ್ನು ಕೊಟ್ಟು ಅವನ ಕೈಯಿಂದ ಕೋಳಿಯನ್ನು ತಗೊಂಡ್ರು. ಆದರೆ ಅವರಿಗೆ ಹಸಿವಿನಲ್ಲಿ ನಡಿಲಿಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ಲ. ಸರಿ ಇದನ್ನ ಎತ್ಕೊಂಡು ಎಲ್ಲಿ ಪಟ್ಟಣಕ್ಕೆ ಹೋಗೋದು ಅಂತ ಅಲ್ಲೇ ಹತ್ತಿರದಲ್ಲಿರುವ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡೋಣ ಅಂತ ಕೋಳಿಯನ್ನು ತೆಗೆದುಕೊಂಡು ಅಲ್ಲೇ ಇರುವ ಮಾರ್ಕೆಟಿಗೆ ಹೋದ್ರು. ಕೋಳಿ ವ್ಯಾಪಾರ ಮಾಡುವ ಮಂಗಮ್ಮನ ಬಳಿ ಆ ಕೋಳಿಯನ್ನು ತೆಗೆದುಕೊಂಡು ಹೋದ್ರು. ಮಂಗಮ್ಮ ಆ ಕೋಳಿಯನ್ನು ನೋಡಿ 50 ರೂಪಾಯಿ ಕೊಟ್ಲು. 50 ರೂಪಾಯಿಯನ್ನು ತೆಗೆದುಕೊಂಡು ವೀರಯ್ಯ ಊಟ ಮಾಡಲು ಹೋಟೆಲಿಗೆ ಬಂದು ಊಟವನ್ನು ತೆಗೆದುಕೊಂಡು ಊರಿಗೆ ಹೊರಟ್ರು. ದಾರಿಯಲ್ಲಿ ಹೋಗುವಾಗ ತುಂಬಾ ಹಸಿವಾಗುತ್ತೆ, ಇಲ್ಲೇ ಊಟ ಮಾಡಿದ್ರೆ ಮತ್ತೇನೋ ಹಸಿವಾಗುತ್ತೆ, ಅದರಿಂದ ಹೋಗ್ತಾ ದಾರಿಯಲ್ಲಿ ತಿಂತೀನಿ ಹಾಗೆ ಅಂತ ಹೇಳಿ ಆ ಊಟವನ್ನು ಕೈಯಲ್ಲಿ ತೆಗೆದುಕೊಂಡು ನದಿ ಹತ್ರ ಹೋಗ್ತಾ ಇದ್ದಾಗ ಹಸಿವಾಗಿ ನದಿಯ ದಡದಲ್ಲಿ ಕೂತ್ಕೊಂಡು ಊಟ ಮಾಡೋಣ ಅಂತ ಹೊರಟಾಗ, ಅಯ್ಯ ನನಗೆ ತುಂಬಾ ಹಸಿವಾಗ್ತಾ ಇದೆ, ಊಟ ಮಾಡಿ ತುಂಬಾ ದಿನ ಆಯ್ತು, ಏನಾದ್ರೂ ದಾನ ಧರ್ಮ ಮಾಡಿ ಅಯ್ಯ ಹಾಗೆ ಅಂತ ಭಿಕ್ಷುಕ ಕೇಳಿದಾಗ ಒಬ್ಬ ವ್ಯಕ್ತಿ ಹಸಿವಲ್ಲಿ ಕಷ್ಟಪಡ್ತಾ ಇರುವಾಗ ಅವನಿಗೆ ಕೊಡದೆ ಹೇಗೆ ತಿನ್ನುವುದು ಅಂತ ವೀರಯ್ಯ ಒಳ್ಳೆ ಮನಸ್ಸಿನಿಂದ ಆ ಊಟವನ್ನು ಭಿಕ್ಷುಕನಿಗೆ ಕೊಟ್ಟು ಅಲ್ಲಿಂದ ಮನೆಗೆ ತಿರುಗಿ ಬರ್ತಾ ಇದ್ರು. ಮನೆಯಲ್ಲಿ ಹೆಂಡತಿ ಗಂಡ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ಲು. ಇರುವುದನ್ನು ತಿಂದು ಶಂಕರ್ ಮತ್ತು ಸಂಪತ್ತು ನಿದ್ರೆ ಮಾಡಿದ್ರು. ವೀರಯ್ಯ ತುಂಬಾ ಆಯಾಸವಾಗಿ ಹೊರಗಡೆ ಬಂದು ಕೂತ್ಕೊಂಡ್ರು. ಗಂಡನನ್ನು ನೋಡಿದ ತಕ್ಷಣ ಸುಜಾತಮ್ಮ ನೀರನ್ನು ತಂದು ಕೊಟ್ರು. ವೀರಯ್ಯ ನಡೆದ ವಿಚಾರವನ್ನು ಹೆಂಡತಿಯ ಬಳಿ ಹೇಳಲಾರಂಭಿಸಿದ್ರು. ಸುಜಾತ ಹಸುನ ಮಾರಿಲ್ಲ, ಅದನ್ನ ಕೊಟ್ಟು ಎಮ್ಮೆ ತಗೊಂಡೆ. ಹೌದಾ ರೀ, ಮನೆಗೆ ಎಮ್ಮೆ ಕರ್ಕೊಂಡ್ ಬಂದಿದೀರಾ ಹಾಗೆ ಅಂತ ಸಂತೋಷದಿಂದ ಕೇಳಿದ್ಲು. ಅಯ್ಯೋ ಇಲ್ಲ, ಅದ್ನ ಆಡುಗೆ ಬದಲಾಯಿಸ್ಕೊಂಡೆ. ಹೌದಾ ರೀ, ಒಳ್ಳೇದಾಯ್ತು. ನನಗೆ ತುಂಬಾ ದಿನದಿಂದ ಆಡುಮರಿನ ಸಾಕ್ಬೇಕು ಅಂತ ತುಂಬಾನೇ ಆಸೆ ಇತ್ತು. ಆಡುಮರಿ ಅಂದ್ರೆ ನನಗೆ ತುಂಬಾ ಇಷ್ಟ. ಅದರ ಹಾಲನ್ನು ಮಕ್ಕಳಿಗೆ ಕೊಟ್ರೆ ಒಳ್ಳೇದು. ಅದು ಏನಾದ್ರೂ ತಿನ್ಕೊಂಡು ಆರಾಮವಾಗಿ ಬೆಳೆಯುತ್ತೆ. ಅದ್ರಿಂದ ನಮಗೂ ಕೂಡ ದೊಡ್ಡ ಖರ್ಚೇನೂ ಇಲ್ಲ. ಅಯ್ಯೋ ಸುಜಾತ, ನೀನು ಅವಸರ ಪಡಬೇಡ. ನಾನು ಆಡುನ ಕೊಟ್ಟು ಕೋಳಿನ ತಗೊಂಡೆ. ಹೌದಾ ರೀ, ಅದು ಕೂಡ ನಮ್ನ ಬೆಳಿಗ್ಗೆ ಎಬ್ಬಿಸುತ್ತೆ. ಎಲ್ಲಿ ಬನ್ನಿ, ಕೋಳಿ ಎಲ್ಲಿದೆ ಅಂತ ತೋರಿಸಿ. ನಾನು ಹೇಳದ್ನ ಕೇಳು ಸುಜಾತ. ಓ ಇನ್ನೂ ಇದೆಯಾ ರೀ? ನಾನು ಕೋಳಿಯನ್ನು ಕೂಡ ತಗೊಂಬರ್ಲಿಲ್ಲ, ತುಂಬಾ ಹಸಿವಾಗ್ತಾ ಇದೆ ಅಂತ ಆ ಕೋಳಿನ ಕೊಟ್ಟು ನನ್ನ ತಗೊಂಡು ಹೋಟೆಲಿಗೆ ಹೋಗಿ ಊಟವನ್ನು ತಗೊಂಡೆ. ಹೌದಾ ರೀ, ಸರಿ, ಹೊಟ್ಟೆ ತುಂಬಾ ಊಟ ಮಾಡಿದ್ರಲ್ವಾ? ಏನೂ ಕೂಡ ತಿನ್ನದಿರುವುದೇ ದೊಡ್ಡ ತಪ್ಪು ರೀ. ಅಯ್ಯೋ ಸುಜಾತ, ನಾನು ಹೇಳದ್ನ ಕೇಳು. ನದಿಯ ತೀರದಲ್ಲಿ ಊಟನ ತಗೊಂಡು ಊಟ ಮಾಡೋಣ ಅನ್ನುವಾಗ ಭಿಕ್ಷುಕ ಬಂದ. ಹೀಗೆ ಊಟವನ್ನು ಭಿಕ್ಷುಕನಿಗೆ ಕೊಟ್ಬಿಟ್ಟು ನಾನು ನಡ್ಕೊಂಡ್ ಬಂದೆ. ಹಾಗಾದ್ರೆ ಮಧ್ಯಾಹ್ನದಿಂದ ನೀವು ಏನೂ ತಿನ್ಲಿಲ್ವಾ? ಸರಿ ರೀ, ಪರವಾಗಿಲ್ಲ, ನೀವು ಮಾಡಿದ್ದು ಒಳ್ಳೆ ಕೆಲ್ಸನೇ. ಹಸಿವಂತ ಬರೋರಿಗೆ ಊಟ ಕೊಟ್ಟು ಬಂದಿದ್ದೀರಾ, ಅಷ್ಟೇ ತಾನೇ, ಒಳ್ಳೇದೇ ಆಗುತ್ತೆ ಬಿಡಿ. ನೀವು ಹೋಗಿ ಕೈಕಲ್ ಮುಖ ತೊಳ್ಕೊಂಬನ್ನಿ, ನಾನು ಇರೋದ್ನ ತೆಗ್ದಿಡ್ತೀನಿ ಹಾಗೆ ಅಂತ ಗಂಡನಿಗೆ ಹೇಳಿ ಅವಳು ಮನೆಯೊಳಗೆ ಹೋಗಿ ಎಲ್ಲ ಸಿದ್ಧತೆಯನ್ನು ಮಾಡಿದ್ಲು. ಬಾಳೆ ಎಲೆ ಹಾಕಿ ಅವರಿಗೆ ಊಟ ಕೊಟ್ಲು. ಮಕ್ಕಳ ಬಗ್ಗೆ ಮಾತನಾಡ್ಕೊಂಡೆ ಊಟವನ್ನು ಮಾಡಿದ್ರು. ಹೀಗೆ ಆ ದಿನ ರಾತ್ರಿ ಕಳೆಯಿತು. ಮರುದಿನ ಬೆಳಿಗ್ಗೆ ಎಂದಿನಂತೆ ಎದ್ದು ಸುಜಾತ ಬಾಗಿಲನ್ನು ತೆಗೆದಾಗ ಬಾಗಿಲಲ್ಲಿ ಚಿನ್ನ ಹರಡಿದ ರೂಪದಲ್ಲಿ ಹಾಕಿತ್ತು. ದಂಪತಿಗಳು ಮನೆಯ ಮುಂದೆ ಇರುವುದನ್ನು ನೋಡಿ ಆಶ್ಚರ್ಯಪಟ್ಟು, ಈ ಚಿನ್ನ ಎಲ್ಲಿಂದರಿ ಬಂದಿರುತ್ತೆ? ಯಾರ್ರೀ ಈ ಚಿನ್ನವನ್ನು ತೆಗೆದುಕೊಂಡು ಬಂದು ಇಲ್ಲಿಟ್ಟಿರೋದು? ಹೀಗೆ ಚಿನ್ನವನ್ನು ಹರಡಿಸಿ ಇಟ್ಟಿರುವುದನ್ನು ನೋಡಿದ್ರೆ ಆ ಭಿಕ್ಷುಕನೇ ಇದನ್ನು ಇಲ್ಲಿ ಇಟ್ಟಿರ್ಬೇಕು. ಆ ದೇವರು ಭಿಕ್ಷುಕನ ರೂಪದಲ್ಲಿ ನನ್ನ ಬಳಿ ಬಂದಿದ್ದಾನೆ. ಹೀಗೆ ಆ ಚಿನ್ನವನ್ನು ನೋಡಿ ಗಂಡ ಹೆಂಡತಿ ಇಬ್ಬರು ತುಂಬಾನೇ ಸಂತೋಷಪಟ್ರು. ಹೀಗೆ ಆ ಚಿನ್ನದಲ್ಲಿ ಮಕ್ಕಳ ಭವಿಷ್ಯವನ್ನು ಉತ್ತಮಗೊಳಿಸಬೇಕು ಅಂತ ಪ್ರಯತ್ನ ಪಟ್ರು. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ. ಬಡ ಗಂಡ ಹೆಂಡತಿಯಾದ ವೈದೇಹಿ ಸುಧಾಕರ್ ಟೌನಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಿದ್ರು. ಸುಧಾಕರ್ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ರೆ ವೈದೇಹಿ ಮನೆ ಕೆಲಸ ಮಾಡ್ತಿದ್ಲು. ಅದರಿಂದ ಬಂದ ಹಣದಲ್ಲಿ ಸ್ವಲ್ಪ ಜೀವನ ಮಾಡ್ಕೊಂಡು ಉಳಿದ ಹಣವನ್ನು ಅವರಿಗೆ ಚೆನ್ನಾಗಿ ಗೊತ್ತಿರುವ ಪುರೋಹಿತರ ಬಳಿ ಕೂಡಿಡ್ತಿದ್ರು. ಪುರೋಹಿತರ ಮನೆಯಲ್ಲಿ ಸುಧಾಕರ್ ಅವಾಗವಾಗ ಸೌದೆ ಕಡಿತಿದ್ದ. ವೈದೇಹಿ ಅವರ ಮನೆ ಕೆಲಸ ಮಾಡ್ತಿದ್ಲು. ಪುರೋಹಿತರು ಕೂಡ ಅವರಿಗೆ ಅವಾಗವಾಗ ಏನೋ ಸ್ವಲ್ಪ ಕೊಡ್ತಿದ್ರು. ಆ ಹಣವನ್ನು ಕೂಡ ಪುರೋಹಿತರ ಬಳಿಯೇ ಕೂಡಿಡ್ತಿದ್ರು. ಪುರೋಹಿತರು ಅವಾಗವಾಗ ಲೆಕ್ಕ ಹಾಕಿ ಎಲ್ಲ ಲೆಕ್ಕಾಚಾರವನ್ನು ಅವರಿಗೆ ಹೇಳ್ತಿದ್ರು. ಅದನ್ನು ಕೇಳಿ ಸುಧಾಕರ್ ವೈದೇಹಿ ಸಂತೋಷ ಪಡ್ತಿದ್ರು.
ಹೀಗೆ ದಿನಗಳು ಕಳೀತಾ ಇತ್ತು. ಇವತ್ತಿಂದ ನಾನು ಕೂಡ ಒಂದು ವಾರ ನಿಮ್ ಜೊತೆ ಶಾಪ್ ಅಲ್ಲಿ ಕೆಲ್ಸ ಮಾಡ್ಲಿಕ್ಕೆ ಬರ್ತೀನಿ, ನೀವೇನ್ರಿ ಹೇಳ್ತೀರಾ ಹಾಗೆ ಅಂತ ಸುಧಾಕರ್ ಜೊತೆ ಕೇಳಿದ್ಲು. ಆ ಮಾತು ಕೇಳಿ ಸುಧಾಕರ್ ಸ್ವಲ್ಪ ಆಶ್ಚರ್ಯದಿಂದ, ಒಂದು ವಾರದ ಕಾಲ ನೀನು ಕೂಡ ನನ್ ಜೊತೆ ಶಾಪಿಗೆ ಕೆಲ್ಸಕ್ ಬರ್ತಿದೀಯಾ ಹಾಗೆ ಅಂತ ಆಶ್ಚರ್ಯದಿಂದ ಕೇಳುವಾಗ, ಬರ್ಲಿಕ್ಕೆ ತಾನೇ ಕೇಳ್ತಿರೋದು, ನೀನು ಮಾಡುವಂತ ಕೆಲ್ಸನ ಬಿಟ್ಬಿಟ್ಟ? ಅಯ್ಯೋ, ಅನ್ನ ಕೊಡುವ ಕೆಲ್ಸನ ನಾನ್ ಯಾಕ್ರಿ ಬಿಡ್ತೀನಿ? ಮತ್ತೆ ನನ್ ಜೊತೆ ಬಟ್ಟೆ ಅಂಗಡಿಯಲ್ಲಿ ಕೆಲ್ಸ ಮಾಡ್ಲಿಕ್ಕೆ ಬರ್ತೀನಿ ಅಂತ ಹೇಳ್ತಾ ಇದ್ದೀಯಾ? ನಾನು ಕೆಲ್ಸ ಮಾಡುವ ಸದಾನಂದ ಗೌಡ್ರು ಅವರ ಮಕ್ಕಳನ್ನು ನೋಡ್ಲಿಕ್ಕೆ ಹೋಗಿದ್ದಾರೆ, ಒಂದು ವಾರದ ನಂತರ ಬರ್ತೀನಿ ಅಂತ ಹೇಳಿದ್ದಾರೆ. ಒಂದು ವಾರ ನಾನು ಮನೇಲಿ ಕೂತು ಏನ್ರಿ ಮಾಡೋದು? ಅದಕ್ಕೇನೆ ನಾನು ಕೂಡ ಒಂದು ವಾರ ನಿಮ್ ಜೊತೆ ಸೇರಿ ಬಟ್ಟೆ ಅಂಗಡಿಯಲ್ಲಿ ಕೆಲ್ಸಕ್ಕೆ ಬರ್ತೀನಿ ಅಂತ ಕೇಳಿದ್ದು. ಶಾಪ್ ಓನರ್ ಹತ್ರ ಕೇಳ್ಬೇಕು ವೈದೇಹಿ. ಸರಿ ರೀ, ಕೇಳ್ ನೋಡಿ, ಕೆಲ್ಸ ಮಾಡಿದ್ರೆ ಆ ಹಣ ನಮ್ಗೆ ಉಳಿತಾಯ ಆಗುತ್ತೆ, ಆಮೇಲೆ ಕೂಡಿಡ್ಬೋದು. ಹಾಗಾದ್ರೆ ನೀನೊಂದು ಕೆಲ್ಸ ಮಾಡು ವೈದೇಹಿ. ಏನ್ರಿ ನಾನ್ ಮಾಡ್ಬೇಕಾದ ಕೆಲ್ಸ? ಹೇಗೋ ನಿನಗೆ ಒಂದು ವಾರ ಕೆಲ್ಸ ಇಲ್ಲ ಅಲ್ವಾ, ಅದ್ರಿಂದ ನಮ್ಮ ಶಾಪಿಗೆ ಹೋಗಿ ನನ್ ಕೆಲ್ಸನ ನೀನ್ ಒಂದು ವಾರ ಮಾಡು. ಹೌದು, ನಾನ್ ನಿಮ್ ಬದ್ಲು ಹೋಗಿ ಶಾಪಲ್ಲಿ ಕೆಲ್ಸ ಮಾಡಿದ್ರೆ ತಾವೆಲ್ಲಿಗೆ ಹೋಗ್ತೀರೋ? ನನಗೆ ಒಂದು ದೊಡ್ಡ ಆಲೋಚನೆ ಬಂದಿದೆ ವೈದೇಹಿ. ಏನ್ರಿ ಆ ದೊಡ್ಡ ಆಲೋಚನೆ? ಈ ಒಂದು ವಾರಗಳ ಕಾಲ ನಾನು ಸಾಗರ್ ಜೊತೆ ಸೇರಿ ಹಾಗೆ ಅಂತ ಸುಧಾಕರ್ ಹೇಳಕ್ಕೆ ಬರುವಾಗ, ವೈದೇಹಿ ಮಧ್ಯದಲ್ಲಿ, ಮನೆ ತಗೊಳ್ಳೋದು ಮಾರಾಟ ಮಾಡೋದು ಅದೆಲ್ಲ ನಮಗೆ ಯಾಕೇರಿ, ನಾವು ಚೆನ್ನಾಗಿ ಜೀವನ ಮಾಡ್ಬೇಕು. ನನ್ನ ಮಾತ್ ಕೇಳಿ, ಮನೆ ತಗೊಂಡು ಮಾಡುವ ವ್ಯಾಪಾರ ನಮಗ್ ಬೇಡ. ನಾನು ಮನೆ ಕೆಲ್ಸ ಮಾಡಿದ್ರೆ ನೀವು ಶಾಪಲ್ಲಿ ಕೆಲ್ಸ ಮಾಡ್ತೀರಾ, ಈ ಸಂಪಾದನೆ ನಮಗೆ ಸಾಕು. ಹಾಗೆ ಹೇಳಿದ್ರೆ ಹೇಗೆ ವೈದೇಹಿ? ಇದೆಲ್ಲ ನನಗೆ ಇಷ್ಟ ಇಲ್ಲ ರೀ. ನೀವು ಅದೇ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಇದ್ರೆ ಬೇಕಾದ್ರೆ ಹೋಗಿ, ನಾನ್ ಮಾತ್ರ ನನ್ನ ತಾಯಿ ಮನೆಗೆ ಹೋದ್ರೆ ಮತ್ತೆ ತಿರುಗಿ ಬರೋದಿಲ್ಲ. ಅಯ್ಯೋ ವೈದೇಹಿ, ನನ್ ಮಾತ್ ಕೇಳು, ಭೂಮಿ ತಾಯಿ ಮೇಲೆ ಹಾಕುವ ಹಣ 2 ಪಟ್ಟು ತಿರುಗಿ ಬರುತ್ತೆ, ಅದು ಅಲ್ದೆ ಲಾಭಕ್ಕೆ ತೊಂದ್ರೆ ಬರಲ್ಲ. ಆದ್ರೆ ಈ ಭೂಮಾತಾಯಿ ನಮ್ಗೆ ತಾಯಿ ಹೇಗೆ ಹಾಕ್ತಾಳೆ ಹೇಳು? ಈ ತಾಯಿನ ನಂಬಿ ವ್ಯಾಪಾರ ಮಾಡಿ ಎಷ್ಟು ಜನ ಚೆನ್ನಾಗಿ ಬೆಳೆದಿದ್ದಾರೆ ಗೊತ್ತಾ? ನೀನು ಕೂಡ ಸ್ವಲ್ಪ ಆಲೋಚನೆ ಮಾಡು ವೈದೇಹಿ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅಯ್ಯೋ ಯಾಕೆ ವೈದೇಹಿ ಭಯ ಪಡ್ತಾ ಇದ್ದೀಯಾ? ಮೊನ್ನೆ ಸಾಗರ್ ಏನ್ ಮಾಡ್ದ ಗೊತ್ತಾ? ಒಂದು ಮನೆನ ತುಂಬಾ ಕಡಿಮೆ ಬೆಲೆಗೆ ತಗೊಂಡ, ಆ ನಂತರ ಅದಕ್ಕೆ ಸ್ವಲ್ಪ ಪೇಂಟ್ ಎಲ್ಲ ಮಾಡಿ ಅಧಿಕ ಲಾಭಕ್ಕೆ ಮಾರ್ದ. ಅವನಿಗೆ 1 ಲಕ್ಷಕ್ಕೆ 2 ಲಕ್ಷ ಲಾಭ ಬಂತು. ನೀನೇ ಯೋಚನೆ ಮಾಡು, ಸಾಗರ್ ಮೋಸ ಮಾಡದ್ನ? ನಿಜವಾಗ್ಲೂ ತಾನೇ ಕೆಲ್ಸ ಮಾಡ್ದ, ಅಷ್ಟೊಂದು ಹಣ ಸಂಪಾದನೆ ಮಾಡ್ದ. ನನಗೆ ಯಾಕೋ ಈ ಫ್ಲಾಟ್ ವ್ಯಾಪಾರ ಬೇಡ ಅನ್ಸುತ್ತೆ. ಸರಿ ವೈದೇಹಿ, ನಾನು ಎಷ್ಟು ಹೇಳಿದ್ರು ನಿನಗೆ ಇಷ್ಟ ಆಗಲ್ಲ. ನಿನಗೆ ಇಷ್ಟ ಇಲ್ದಿರೋ ಕೆಲ್ಸ ನಾನು ಮಾಡಲ್ಲ. ನನ್ನಲ್ಲಿ ನೀನು ಸಮಭಾಗ. ಸರಿ, ನಾನು ಊರಿಗೆ ಹೋಗಿ ಹೊಲನ ನೋಡ್ಕೊಂಬರ್ತೀನಿ. ಇನ್ನು ನಿಮ್ಗೆ ಹೊಲದ ಮೇಲೆ ಇರುವ ಆಸೆ ಹೋಗಿಲ್ವಾ? ನಿನಗೆ ಮಾತ್ರ ಮನೆ ಆಲೋಚನೆ ಪೂರ್ತಿಯಾಗಿ ಹೋಗ್ಬಿಡ್ತಾ ಹೇಳು ವೈದೇಹಿ. ನನಗೆ ಸುಳ್ಳು ಹೇಳಕ್ಕೆ ಇಷ್ಟ ಇಲ್ಲ ರೀ. ನಾವು ಇಲ್ಲಿ ಬರ್ಲಿಕ್ಕೆ ಇಷ್ಟೊಂದು ಕಷ್ಟ ಪಡ್ಲಿಕ್ಕೆ ಇದೆಲ್ಲ ನೆನ್ಸ್ಕೊಂಡ್ರೇನೆ ನಂಗ್ ಭಯ ಆಗ್ತಾ ಇದೆ. ಹೀಗೆ ಭಯಪಟ್ಕೊಂಡೇ ಕೂತಿದ್ರೆ ಹೇಗೆ ವೈದೇಹಿ? ನಾವು ಕೂಡ ಬದ್ಲಾಗ್ಬೇಕಲ್ವಾ? ಅದಕ್ಕೆ ಅಲ್ವಾ ರೀ ನಾವು ನಮ್ಮ ಊರನ್ನು ಬಿಟ್ಬಿಟ್ಟು ಈ ಟೌನಿಗೆ ಬಂದು ಇಲ್ಲಿ ಸಿಗುವ ಕೆಲಸವನ್ನು ಮಾಡ್ಕೊಂಡಿರೋದು. ಆ ವೈದೇಹಿ, ನಾವಿಬ್ರು ಶಾಪ್ ಹತ್ರ ಹೋಗೋಣ. ಹಾಗೆ ಹೇಳಿ ಅವರಿಬ್ಬರು ಹೊರಗಡೆ ಬರುವಾಗ ಪುರೋಹಿತರು ಬಂದ್ರು. ಆಗ ಪುರೋಹಿತರನ್ನು ನೋಡಿ ಸುಧಾಕರ್ ತನ್ನೊಳಗೆ ತಾನೇ, ಅರೆ ಇದೇನು ಪುರೋಹಿತರು ಇವಾಗ ಬಂದಿದ್ದಾರೆ, ನಾನು ಇವ್ರ ಜೊತೆ ಕೂಡಿಟ್ಟ ಹಣವನ್ನು ತಗೊಂಡಿದ್ದೀನಿ ಅಂತ ಇವಳಿಗೆ ವಿಷಯ ಗೊತ್ತಾದ್ರೆ ಅಷ್ಟೇ. ಮತ್ತೆ ಇವಳು ಅಳ್ತಾ ಇದ್ರೆ ಅವಳ ಕಷ್ಟವನ್ನು ನನ್ನಿಂದ ನೋಡ್ಲಿಕ್ಕಾಗುತ್ತಾ? ಅಯ್ಯೋ ದೇವ್ರೆ, ಏನಾಗುತ್ತಪ್ಪ? ನೀವೇನು ಪುರೋಹಿತರೇ ಇಲ್ಲಿಗ್ ಬಂದಿದ್ದೀರಾ? ಸುಧಾಕರು ನಿನ್ಗೆ ವಿಷಯನ ಹೇಳದ್ನಮ್ಮ. ನಾನು ಇನ್ನೂ ಹೇಳಿಲ್ಲ ಪುರೋಹಿತರೇ. ಇನ್ನೂ ಹೇಳದಿದ್ರೆ ಹೇಗಪ್ಪ? ಅಮ್ಮ ಏನ್ ತಿಳ್ಕೊತಾಳೆ? ಹಣ ಎಲ್ಲ ನನ್ ಜೊತೆ ಇದೆ ಅಂತ ತಿಳ್ಕೊಂಡಿದ್ಯಲ್ವಮ್ಮ? ಹೇಳಿದಾಗ ವೈದೇಹಿ ಗೊಂದಲದಿಂದ, ಹಣ ಎಲ್ಲ ಇವಾಗ ಯಾರ್ ಜೊತೆ ಇದೆ ಪುರೋಹಿತರೇ? ಹಾಗಾದ್ರೆ ಸುಧಾಕರ್ ನಿನ್ ಜೊತೆ ನಿಜ ಹೇಳಲಿಲ್ಲ. ಏನಾ ನಿಜ? ನೀವೇ ಹೇಳಿ. ನೋಡಪ್ಪ ಸುಧಾಕರು, ನಾನು ಹೋದ್ಮೇಲೆ ವೈದೇಹಿ ಜೊತೆ ಎಲ್ಲ ವಿಷಯವನ್ನು ಹೇಳು, ಅವಳು ಅರ್ಥ ಮಾಡ್ಕೋತಾಳೆ. ನಾನಿನ್ನು ಹೊರಡ್ತೀನಿ. ಹೀಗೆ ಪುರೋಹಿತರು ಹೇಳಿ ಹೋದ್ರು. ವೈದೇಹಿ ಕೋಪದಿಂದ ನೋಡಿ, ಏನ್ರಿ 1 ರೂಪಾಯಿಯಾಗಿ ಕೂಡಿಟ್ಟ ಹಣವನ್ನು ಏನ್ ಮಾಡಿದ್ರಿ? ಯಾರಿಗೆರಿ ಕೊಟ್ರಿ? ವೈದೇಹಿ ಕೋಪ ಮಾಡ್ಕೋಬೇಡ, ನಾನು ಹೇಳದ್ನ ಕೇಳು. ಹಾಗೆ ಅಂತ ಸುಧಾಕರ್ ಹೇಳಲಿಕ್ಕೆ ಹೋದಾಗ ಸಾಗರ್ ಸಂತೋಷದಿಂದ ಒಂದು ಬ್ಯಾಗ್ ಅನ್ನು ತೆಗೆದುಕೊಂಡು ಅಲ್ಲಿಗೆ ಬಂದ. ಸಾಗರ್ ಮುಖದಲ್ಲಿರುವ ಸಂತೋಷವನ್ನು ನೋಡಿದಾಗ ಸುಧಾಕರಿಗೆ ಅರ್ಥವಾಯಿತು. ನೀನು ಬುದ್ಧಿವಂತ ಕಣೋ, ನನ್ ಜೊತೆಯಿಂದ ಕಡಿಮೆಗೆ ಮನೆಯನ್ನು ತಗೊಂಡು ಅಧಿಕ ಲಾಭಕ್ಕೆ ಮಾರಿದೀಯಾ. 2 ಲಕ್ಷ ಲಾಭ ಬಂದಿದೆ ಕಣೋ. ಗೋ, ಹಣ ಈ ಬ್ಯಾಗಲ್ಲಿದೆ. ಹಾಗೆ ಅಂತ ಸಾಗರ್ ಸಂತೋಷದಿಂದ ಬ್ಯಾಗನ್ನು ಕೊಟ್ಟ. ವೈದೇಹಿ ಗೊಂದಲದಿಂದ ನೋಡಿದ್ಲು. ಸರಿ ಕಣೋ, ಇನ್ ಮುಂದೆ ಇದೇ ರೀತಿ ವ್ಯಾಪಾರ ಇದ್ರೆ ಹೇಳು, ನಾವು ಹೀಗೇನೆ ವ್ಯಾಪಾರ ಮಾಡೋಣ. ಸರಿ ಕಣೋ ಸುಧಾಕರ್, ನೀನ್ ಹೇಳಿದ್ರೆ ಹಾಗೇನೆ ಮಾಡೋಣ. ಹಾಗೆ ಅಂತ ಅಲ್ಲಿಂದ ಹೊರಟೋದ.
ಸುಧಾಕರ್ ಮನೆಯೊಳಗೆ ಬಂದ. ಹೆಂಡತಿ ಕೂಡ ಹಿಂದೆನೆ ಬಂದ್ಲು. ಹಾಗಾದ್ರೆ ನೀವು ನನಗ್ ಗೊತ್ತಿಲ್ದೆ ಈ ರೀತಿ ವ್ಯಾಪಾರ ಮಾಡ್ತಿದ್ದೀರಾ, ಇವಾಗ ಮನೆ ಕೂಡ ತಗೊಂಡಿದ್ದೀರಾ, ಅದೇ ತಾನೇ? ವೈದೇಹಿ, ನಿನಗೆ ಹೀಗೆ ಬೇಜಾರ್ ಮಾಡ್ಬೇಕು ಅಂತ ನಾನು ಮಾತಾಡ್ತಾ ಇಲ್ಲ. ನೀನೇ ಸ್ವಲ್ಪ ಆಲೋಚನೆ ಮಾಡಿ ನೋಡು. ನಿನಗೆ ಹೇಳ್ದೆ ನಾನು ಯಾಕೆ ಮಾಡ್ದೆ ಅಂತ. ಹಾಗಾದ್ರೆ ತಪ್ಪಲ್ಲ ನಾನೇ ಮಾಡಿದೀನಿ ಅಂತೀರಾ? ಹೌದು ವೈದೇಹಿ, ನಾನ್ ಹೇಳಿದಿ ಯಾವಾಗ ಕೇಳಿದೀಯಾ? ಅದಕ್ಕೆನಾ ನನಗ್ ಗೊತ್ತಿಲ್ದೆ ಮನೆ ಮಾರೋದು ತಗೊಳ್ಳೋದು ಅಂತ ಇದ್ದೀರಾ? ದೇಹಿ, ನಾನು ಯಾವಾಗ್ಲಿಂದಲೋ ಸಾಗರ್ ಬಗ್ಗೆ ಹೇಳ್ಬೇಕು ಅಂತಾನೆ ಬರ್ತಾ ಇದ್ದೆ. ಯಾವಾಗ ಸಮಯ ಸಿಕ್ಕಿದ್ರು ಹೇಳ್ಬೇಕು ಅಂತಾನೆ ನಿನ್ ಬಳಿ ಬರ್ತಿದ್ದೆ. ನಾನು ಹೇಳದ್ನ ಮಾತ್ರ ನೀನ್ ಕೇಳೋದಿಲ್ಲ, ನೀನ್ ಹೇಳದ್ನ ಮಾತ್ರ ನನ್ ಕಿವಿ ಕೊಟ್ಟು ಕೇಳ್ಬೇಕು, ಹೌದು ತಾನೆ? ನಿಮ್ಮ ಮಾತು ನಾನು ಕೇಳೋದ್ರಿಂದ ತಾನೆ ಹಳ್ಳಿನ ಬಿಟ್ಟು ಟೌನಿಗೆ ಬಂದಿರೋದು, ಒಂದೊಂದು ಕೆಲಸ ಮಾಡ್ಕೊಂಡು ಹಣವನ್ನು ಕೂಡಿ ಇಡ್ತಾ ಇರೋದು. ನನ್ನ ಮಾತ್ನ ನೀನು ಕೇಳಿದ್ರೆ ನಾವೀಗೆ ಹಳ್ಳಿನ ಬಿಟ್ಟು ಟೌನಿಗೆ ಬರ್ತಾ ಇರ್ಲಿಲ್ಲ. ನೀನೇ ಒಂದು ಬಿತ್ತನೆಯನ್ನು ಮಾಡ್ಲಿಕ್ಕೆ ಹೇಳ್ದೆ, ನಾನು ಮಾಡ್ದೆ, ಆದ್ರೆ ನೀರಿರ್ಲಿಲ್ಲ. ನಮ್ಮ ಹಣೆ ಬರಹ ಆಗಿದ್ರೆ ನಾವೇನ್ರಿ ಮಾಡೋದು? ಅದಲ್ಲ ವೈದೇಹಿ, ಇರುವ ನಮ್ಮ ಭೂಮಿಯನ್ನು ಮಾರಿ ನಿನಗೆ ಗೊತ್ತಿರುವ ತಮ್ಮನಿಗೆ ಕೊಡು ಅಂತ ಹೇಳ್ದೆ. ನಾನು ಕೊಟ್ಟೆ, ಹಣ ಕೂಡ ಬರ್ಲಿಲ್ಲ. ಅವ್ರು ಹಾಗೆ ಮಾಡ್ತಾರೆ ಅಂತ ನಾನೇನಾದ್ರೂ ಕನ್ಸ್ಕೊಂಡಿದ್ನಾ? ನಿನ್ನ ತಮ್ಮ ತಪ್ಪು ಮಾಡಿದ್ರಿಂದ ನೀನ ಹಾಗೇನೆ ಬಿಟ್ಬಿಟ್ಟೆ. ಈಗೇನೆ ನನ್ನ ತಮ್ಮ ತಪ್ಪು ಮಾಡಿದ್ದಿದ್ರೆ ನೀನು ನೋಡ್ಕೊಂಡು ಸುಮ್ನೆ ಇರ್ತಾ ಇದ್ದ? ನಿನ್ನ ಎದೆಯಲ್ಲಿ ಕೈ ಇಟ್ಕೊಂಡು ಹೇಳು. ಹಾಗೆ ಹೇಳಿದಾಗ ವೈದೇಹಿ ಏನು ಮಾತನಾಡಲಿಲ್ಲ. ನೀನು ಎಷ್ಟು ತಪ್ಪು ಮಾಡಿದೀಯ ಅಂತ ನಿನಗೆ ಗೊತ್ತಿಲ್ಲ ವೈದೇಹಿ, ನಾನು ಎಲ್ಲ ಮರ್ತಿದ್ದೀನಿ. ದಿಕ್ಕೇನೆ ನನ್ನ ತಮ್ಮನ ಕೂಡ ನನ್ನಿಂದ ದೂರ ಮಾಡ್ದೆ. ಆದ್ರೂ ನಾನ್ ನಿನ್ನ ಏನು ಹೇಳಲಿಲ್ಲ, ಹೊಡಿಲಿಲ್ಲ, ನಿನ್ನ ಬೈಲಿಲ್ಲ, ನೀನು ಹೇಳಿದಂಗೆನೆ ಮಾಡ್ದೆ. ಅದಕ್ಕೇನಾ ಈ ಟೌನಿಗೆ ಕರ್ಕೊಂಬಂದು? ನಿನ್ನ ಟೌನಿಗೆ ಕರ್ಕೊಂಬಂದು ನಿನ್ ಜೀವನನ ನಾಶ ಮಾಡಿಲ್ಲ, ಒಳ್ಳೇದೇ ಮಾಡಿದೀನಿ. ಏನ್ ಒಳ್ಳೇದ್ ಮಾಡಿದ್ರು? ಮನೆನ ತಗೊಳ್ಳೋದು ವ್ಯಾಪಾರ ಮಾಡೋದು ಅಂತ ಏನೇನೋ ಮಾಡ್ತಾ ಇದ್ದೀರಾ, ಇದಾ ವ್ಯಾಪಾರ ಮಾಡೋದು? ಹೌದು ವೈದೇಹಿ, ಇವಾಗ ನಿನಗೆ ನಿಜ ಗೊತ್ತಾಯ್ತಲ್ಲ. ಇನ್ನು ನಮ್ಮ ಮಧ್ಯೆ ಯಾವ ಮುಚ್ಚುಮರೆನೂ ಇಲ್ಲ. ಬುದ್ಧಿವಂತಿಕೆಯಿಂದ ಈ ಬಡವ ಹೇಗೆ ಜೀವನ ಮಾಡ್ತಾನೆ ಅಂತ ನಾನ್ ನಿನಗೆ ತಿಳಿಸ್ತೀನಿ. ಹಾಗೆ ಹೇಳಿ ವೈದೇಹಿಗೆ ನಿಜವನ್ನು ಹೇಳಿದ. ಹೀಗೆ ದಿನಗಳು ಕಳೀತಾ ಇತ್ತು. ಸುಧಾಕರ್ ಸಾಗರ್ ಜೊತೆ ಸೇರಿ ಹಳೆ ಮನೆ ತಗೊಂಡು ಅದಕ್ಕೆ ಬಣ್ಣ ಎಲ್ಲ ಹಚ್ಚಿ ಅಧಿಕ ಲಾಭಕ್ಕೆ ಮಾರ್ತಾ ಇದ್ದ. ಹೀಗೆ ತುಂಬಾ ಕಡೆ ಮನೆಗಳನ್ನು ಕೂಡ ಕಟ್ಟಿ ಅದರಲ್ಲಿ ಒಳ್ಳೆ ಲಾಭವನ್ನು ಸಂಪಾದನೆ ಮಾಡಿ ಸ್ವಲ್ಪ ದಿನಗಳಲ್ಲಿ, ವೈದೇಹಿ ಇವಾಗ ನಾವು ಎಲ್ಲೋಗ್ತಿದೀವಿ ಹೇಳು? ನಮ್ಮ ಊರಿಗ? ಇಲ್ಲ ವೈದೇಹಿ, ನಮ್ಮ ಊರಿಗಲ್ಲ, ನಮ್ಮ ಹೊಸ ಮನೆಗೆ. ಅಂದ್ರೆ ನಮ್ಮ ಸ್ವಂತ ಮನೆಗೆ. ಇನ್ ಮುಂದೆ ನಮಗೆ ಈ ಬಾಡಿಗೆ ಮನೆ ಬೇಡ. ಇಷ್ಟು ದಿನ ನಾನು ಸಂಪಾದನೆ ಮಾಡಿದ ಹಣದಲ್ಲಿ ಒಂದು ಬ್ರಹ್ಮಾಂಡವಾದ ಮನೆಯನ್ನು ಕಟ್ಟಿದೀನಿ. ಇನ್ನು ಮುಂದೆ ನಾವು ಅದೇ ಮನೆಯಲ್ಲಿ ಇರ್ತೀವಿ. ಹಾಗೆ ಅಂತ ಹೇಳಿ ವೈದೇಹಿಯನ್ನು ಆಟೋದಲ್ಲಿ ಟೌನಿಂದ ಸ್ವಲ್ಪ ದೂರದಲ್ಲಿರುವ ಒಂದು ಬ್ರಹ್ಮಾಂಡವಾದ ಅರಮನೆಯಂತಿರುವ ಮನೆಗೆ ಕರ್ಕೊಂಡೋದ. ವೈದೇಹಿಯ ಮನೆಯನ್ನು ನೋಡಿ ತುಂಬಾ ಸಂತೋಷ ಪಟ್ಲು. ಹೀಗೆ ಆ ದಂಪತಿಗಳು ತುಂಬಾ ಸಂತೋಷವಾಗಿ ಆ ಮನೆಯಲ್ಲಿ ಜೀವನ ಮಾಡಿದ್ರು. ಹೀಗೆ ಒಬ್ಬ ಬಡವ ತನ್ನ ಬುದ್ಧಿವಂತಿಕೆಯಿಂದ ಸ್ವಲ್ಪ ಸ್ವಲ್ಪವಾಗಿ ಹಣವನ್ನು ಕೂಡಿಟ್ಟು ಒಂದೊಂದು ಮೆಟ್ಟಿಲಾಗಿ ಹತ್ತಿ ಸ್ವಂತ ಮನೆಯನ್ನು ಕಟ್ಟಿಕೊಂಡು ಎಲ್ಲರಿಗೂ ಒಬ್ಬ ಆದರ್ಶ ದಂಪತಿಗಳಾಗಿ ಜೀವನ ಮಾಡಿದ್ರು. ಹೀಗೆ ಬುದ್ಧಿವಂತಿಕೆಯಿಂದ ಬಡವ ಶ್ರೀಮಂತನಾದ.